ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮೀ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಆದರದ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ಯಾವುದೇ ಕೆಲಸವನ್ನ ಪುನಃ ಪುನಃ ಮಾಡುವುದೇ ಅಭ್ಯಾಸ. ಅದಿಲ್ಲದಿದ್ದರೆ ನಾವೆಂದೂ ಪ್ರಗತಿಯನ್ನ ಹೊಂದುವುದಿಲ್ಲ ಅಂತ ಹೇಳ್ತಾ ಎಂದಿನಂತೆ ಗುರೂಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಸಮಯ ಆಯಿತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ನಮಸ್ತೆ ಗುರೂಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರೂಜಿ ತಮಗೆ. ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಪ್ರತಿದಿನದಂತೆ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥ ದಿನನ ಸಂತೋಷದ ದಿನ ಅಂತ ಕರಿತೀವಿ. ಆರಿದ್ರ ನಕ್ಷತ್ರ ಯಾವತ್ತು ದ್ವಾದಶಿ ಬೀಳುತ್ತೋ ಆ ಕಾಲದಲ್ಲಿ ಪ್ರದೋಷ ಬೀಳುತ್ತೋ ಬಹಳ ವಿಶೇಷಕರವಾಗಿರ್ತಕ್ಕಂಥ ಸಂದಿಗ್ಧ ಕಾಲ. ಏಕಾದಶಿ ದ್ವಾದಶಿ ಸಾಕ್ಷಾತ್ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆದರೆ ದ್ವಾದಶಿ ನಾವು ತ್ರಯೋದಶಿಯಲ್ಲಿ ಮಧ್ಯದಲ್ಲಿ ಬಂದ ಪ್ರದೋಷ ಕಾಲ ಬಂದುಬಿಟ್ರೆ ಪರಮೇಶ್ವರನಿಗೆ ಸಂಬಂಧಪಟ್ಟದ್ದು. ಪರಮೇಶ್ವರ ಹರಿನಾಮವೇ ಚಂದ ಅಂತನಂತೆ. ಆದರೆ ಹರಿ ಶಿವನಾಮವೇ ಚಂದ ಅನ್ನೋ ಥರ ಹೇಳಬೇಕು. ಯಾಕೆಂದರೆ ಈಶ್ವರನ ಪೂಜೆ ಮಾಡ್ತಾ ಇದ್ರೆ ವಿಷ್ಣುಗೆ ಪ್ರಿಯ, ವಿಷ್ಣುವಿಗೆ ಪೂಜೆ ಮಾಡ್ತಾ ಇದ್ರೆ ಶಿವನ ಪ್ರಿಯ. ಇವರಿಬ್ಬರು ಏಕಾಂಶ ಸ್ವರೂಪವಾಗಿರ್ತಕ್ಕಂಥದ್ದು ಅಗ್ನಿಜ್ವಾಲ. ಅದಕ್ಕೆ ಇವರಿಬ್ಬರು ಏನು ಹೇಳ್ತೀವಿ, ಅಗ್ನಿಜ್ವಾಲ ಅಂದರೆ ಸಾಕ್ಷಾತ್ ಜಗನ್ಮಾತೆಯ ಅಂಶ ಅಂತ. ಅರ್ಧ ಭಾಗದಲ್ಲಿ ಬಲಭಾಗದಲ್ಲಿ ದೇವಿಯ ಬಲಭಾಗಕ್ಕೆ ಸೇರ್ತಕ್ಕಂಥವನು ಪರಮೇಶ್ವರ ಅಂದರೆ ಬ್ರಹ್ಮಸ್ಥಿರ. ಮಾಯೆಯ ರೂಪದಲ್ಲಿ ಇರ್ತಕ್ಕಂಥವನು ದೇವಿ ಅಂಶಕ್ಕೆ ಸೇರಿರ್ತಕ್ಕಂಥ ಎಡಭಾಗಕ್ಕೆ ಸೇರಿದಾಗ ಚಂದ್ರನಾಡಿಗೆ ಸಾಕ್ಷಾತ್ ವಿಷ್ಣು. ಅದಕ್ಕೆ ಇವರಿಬ್ಬರು ಹರಿಹರ ನಾಮಸ್ಮರಣೆ ಅಂತ ಕರಿತೀವಿ. ಇವರಿಬ್ಬರನ್ನ ನೆನೆಸ್ಕೊಂಡ್ರೆ ಒಂದು ದೇವಿ ಅಂಶಕ್ಕೆ ಸಾಟಿಯಂತೆ. ಇವತ್ತಿನ ದಿವಸ ಆ ಪ್ರದೋಷ ಕಾಲಕ್ಕೆ ಬಹಳ ವಿಪರ್ಯಾಸ. ಅಂದರೆ ಪ್ರತಿಯೊಬ್ಬ ಮನುಷ್ಯ ಪ್ರದೋಷ ಕಾಲಕ್ಕೆ ಸಾಯಿನ್ ಸಂಧ್ಯಾಕಾಲಕ್ಕೆ ಎಷ್ಟೋ ಜನ ಪೂಜೆ ಪುನಸ್ಕಾರ ಮಾಡ್ತಾ ಇರಲಿಲ್ಲ. ನೋಡಿ, ಪೌರ್ಣಮಿ ದಿವಸ ಸತ್ಯನಾರಾಯಣ ಪೂಜೆ ಮಾಡ್ತೀರಾ, ಭಾಳ ಸಂತೋಷ. ಏಕಾದಶಿ ಅಂತ ಹೇಳಿ ವಿಷ್ಣು ನಾಮಸ್ಮರಣೆಯನ್ನು ಮಾಡ್ಕೊತೀರಾ, ಭಾಳ ಸಂತೋಷ. ಸಂಕಷ್ಟಾರ ಚತುರ್ದಶಿ ಅಂತ ಗಣಪತಿ ಪೂಜೆ ಮಾಡ್ತೀರಾ, ಭಾಳ ಸಂತೋಷ. ಆದರೆ ಪ್ರದೋಷ ಕಾಲಕ್ಕೆ ಯಾವ ಕಾಲಕ್ಕೂ ನಂದೀಶ್ವರನ ಪೂಜೆ ಮಾಡಿದಾಗಲೇ ಶಿವನಿಗೆ ಪ್ರಿಯ ಅನ್ನೋದು ಗೊತ್ತಿಲ್ಲ ನಿಮಗೆ. ಅದನ್ನು ಮಾಡಿದಾಗ ಪ್ರತಿ ತಿಂಗಳಲ್ಲಿ ಪೌರ್ಣಮಿ ಸತ್ಯನಾರಾಯಣ ಪೂಜೆ ಮಾಡಿದಷ್ಟು ಫಲ, ಅದನ್ನು ಮಾಡಿದಾಗಲೇ ವಿಶೇಷವಾಗಿರ್ತಕ್ಕಂಥ ಗಣಪತಿ ಸಂಕಷ್ಟ ಚತುರ್ದಶಿ ಮಾಡಿದಷ್ಟು ಫಲ. ಪ್ರದೋಷ ಕಾಲಕ್ಕೆ ನಂದೀಶ್ವರನ ಪ್ರತ್ಯಕ್ಷ ಪೂರ್ವಕವಾಗಿ ನಮಸ್ಕಾರ ಮಾಡಿದ್ರೇನೆ ಶಿವನಿಗೆ ಪ್ರಿಯ. ಯಾಕೆಂದ್ರೆ ಮೂರು ಕಣ್ಣಾಗಿರ್ತಕ್ಕಂಥ ಮುಕ್ಕಣ್ಣನು ಆ ಪ್ರದೋಷ ಕಾಲದಲ್ಲಿ ನಿದ್ರಾವಸ್ಥೆಯಲ್ಲಿರ್ತಾನೆ. ಪರಮೇಶ್ವರ ಇಡೀ ಶಕ್ತಿಯನ್ನು ನಂದೀಶ್ವರನಿಗೆ ಕೊಟ್ಟು, ಹುಲ್ ತಿಂತೀಯ ಬಸವ ಅಂದರೆ ಹೂವನತ್ತೆ, ಊಟ ಮಾಡ್ತೀಯ ಬಸವ ಅಂದರೆ ಹೂವನತ್ತೆ, ಅಂದರೆ ಏನನ್ನು ಕೇಳಿದ್ರು ಕೊಡುತ್ತೆ ಅಂತಕ್ಕಂಥದ್ದು ಬಸವ. ಈ ವಿಶೇಷವಾಗಿರ್ತಕ್ಕಂಥ ಬಸವ ನಂದೀಶ್ವರನ್ನ ಸ್ಮರಣೆ ಆ ದಿನ ಮಾಡಿಕೊಂಡ್ರೆ ಕೇಳಿದ್ದು ನಿಮ್ಮದು. ಯಾಕೆಂದ್ರೆ ಎಲ್ಲ ಶಕ್ತಿ ಅವನ ಹತ್ರ ಇರುತ್ತೆ. ಪರಮೇಶ್ವರನು ತನ್ನ ಮೂರು ಕಣ್ಣಲ್ಲಿ ಎರಡು ಕಣ್ಣನ್ನು ಮುಚ್ಚಿ ಮುಕ್ಕಣ್ಣಾಗಿರ್ತಕ್ಕಂಥ ನೆತ್ತಿಯ ಮೇಲೆ ಇರತಕ್ಕಂಥ ಕಣ್ಣನ್ನು ಮಾತ್ರ ತೆಗೆದಿರ್ತಾನೆ. ಮೂರು ಕಣ್ಣು ಮುಚ್ಚಿಬಿಟ್ರೆ ನಾವೇನಾಗ್ತೀವಿ, ಗೋವಿಂದ ಗೋವಿಂದ. ಎರಡು ನಾಮದ, ಬಿಳಿ ನಾಮದ ಮಧ್ಯದಲ್ಲಿ ಕೆಂಪು ನಾಮ ತಲೆಗೆ ಗ್ಯಾರಂಟಿ. ಹಾಗಾಗ್ಬಿಡುತ್ತೆ. ಇದು ಪರಿಸ್ಥಿತಿ ಜೀವನದ ರಹಸ್ಯದಲ್ಲಿರ್ತಕ್ಕಂಥ ಪರಮಾತ್ಮನ ಕೃಪಾ ಕಟಾಕ್ಷ. ವಿಷ್ಣುವಿಗೆ ಪಾದದಿಂದ ಶಿರಸ್ಸಿನವರೆಗೂ ನೋಡಬೇಕು, ಶಿವನಿಗೆ ಮೇಲ್ಭಾಗ ಶಿರಸ್ಸಿನಿಂದ ಪಾದದವರೆಗೂ ನೋಡಬೇಕು. ಇದು ವೈಜ್ಞಾನಿಕ ರೂಪ. ಅಂದರೆ ವೈಕಾನಸಿಕ ರೂಪ ಅಂದರೆ ದೇವರ ಪೂಜೆ ಪುನಸ್ಕಾರವನ್ನು ಮಾಡೋರು ವೈಕಾನಸರು ಅಂತ ಕರಿತೀವಿ. ಇವರು ಮೊದಲಿಂದ ಆದ್ಯ ಕರ್ತವ್ಯ ಜಗನ್ಮಾತೆ ದುರ್ಗಾ ಪೂಜೆನೂ ಮಾಡೋರು, ಶಿವನ ಪೂಜೆನೂ ಮಾಡೋರು, ವಿಷ್ಣು ಪೂಜೆನೂ ಮಾಡೋರು. ಈ ಒಂದು ಪದ್ಧತಿ ಬಂದಾಗ ಆದಿಶಂಕರಾಚಾರ್ಯರು ಕೆಲವು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಹೇಳ್ಕೊಟ್ರು. ತದನಂತರ ರಾಮಾನುಜಾಚಾರ್ಯರು ಬಂದಾಗ ಎಷ್ಟೋ ಚೇಂಜಸ್ ಮಾಡಿದ್ರು. ಅದಾದಮೇಲೆ ಮಧ್ವಾಚಾರ್ಯರು ಬಂದಾಗ ಎಷ್ಟೋ ಚೇಂಜಸ್ ಮಾಡಿದ್ರು. ಹೀಗೆ ಕಾಲಕ್ರಮೇಣವಾಗಿ ಒಂದೊಂದಾಗಿ ಪದ್ಧತಿಗಳು ಮಾರ್ಪಾಡು ಆಗ್ತಾ ಹೋಯ್ತು, ಸೇರ್ತಾ ಹೋಯ್ತು, ಕಟ್ಟಾಗ್ತಾ ಹೋಯ್ತು. ನನ್ನ ಅನುಕೂಲಕ್ಕೆ ನಾನು ಮಾಡ್ಕೊಂಡಿದ್ದೀನಿ, ನಿಮ್ಮ ಅನುಕೂಲಕ್ಕೆ ನೀವು ಮಾಡ್ಕೊಂಡಿದ್ದೀರಾ, ಇನ್ನೊಂದು ಅನುಕೂಲಕ್ಕೆ ಇನ್ನೊಬ್ರು ಮಾಡ್ಕೊಂಡಿದ್ದಾರೆ, ಮತ್ತೊಬ್ಬರ ಅನುಕೂಲ ಇನ್ನೊಂದು ಮಾಡ್ಕೊಂಡಿದ್ದಾರೆ. ಆದರೆ ಏನೇ ಮಾಡಿ ಭಾರತ ದೇಶದ ಸಂಸ್ಕಾರಗಳಲ್ಲಿ ಯಾವ ಕಾಲಕ್ಕೂ ಒಂದೇ ಶಾಸ್ತ್ರ, ಒಂದೇ ನಿಯಮ, ಒಂದೇ ನಿಷ್ಠೆ. ಪರಮೇಶ್ವರ ಒಬ್ಬನೇ. ಎಷ್ಟೇ ಕಷ್ಟಪಡಿ ಪರಮೇಶ್ವರ ಒಬ್ಬನೇ. ಎಂಥ ಸುಖವನ್ನು ನೋಡಿ ಸಾಕ್ಷಾತ್ ಮಹಾವಿಷ್ಣು ಒಬ್ಬನೇ. ಎಷ್ಟೇ ಜನ್ಮವನ್ನು ತಾಳಿ ಬ್ರಹ್ಮ ಒಬ್ಬನೇ. ಆ ರೀತಿ ಗಣಪತಿಯೂ ಒಬ್ಬನೇ, ನಾನಾ ರೂಪವಷ್ಟೇ. ಎಲ್ಲ ಗಣಪತಿಗಳನ್ನು 32 ಗಣಪತಿಗಳ ಅವನವನು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಸ್ಥಳದಲ್ಲಿ, ಬೇರೆ ಬೇರೆ ಅವತಾರದಲ್ಲಿ ಕೂತಿರ್ತಾನೆ. ಯಾವಾಗ ಹಲ್ಲು ನೋವು ಬಂದಾಗ ಡೆಂಟಿಸ್ಟ್ ಆಗ್ತಾನೆ, ಕಣ್ಣು ನೋವು ಬಂದಾಗ ಐ ಸ್ಪೆಷಲಿಸ್ಟ್ ಆಗ್ತಾನೆ. ಹಾಗೆ ಒಂದೊಂದಾಗಿ ನೋಡ್ತಾ ಇರತಕ್ಕಂಥ ಒಂದು ವಿಗುಣಗಾರರಲ್ಲಿ ಮಹಾಗಣಪತಿಯ ಸ್ಮರಣೆಯನ್ನು ಮಾಡಿಕೊಂಡಾಗ ಅವನು ವಿಶ್ವಕ್ಸೇನ ಅಂದರೆ ಸಾಕ್ಷಾತ್ ವೈಷ್ಣವರು ಪೂಜೆ ಮಾಡ್ತಾರೆ. ಮಹಾಗಣಪತಿ ಭೂತ ಗಣಾಧಿಪತಿ ಅಂದರೆ ಶಿವನ ಪೂಜೆಯನ್ನು ಮಾಡ್ತಾರೆ. ಅಂದರೆ ಒಂದೇ ಗಣಪತಿಗೆ ನಾನಾ ರೀತಿಯಾದ ನಾಮಕರಣಗಳು. ಹಾಗೆ ಆಂಜನೇಯನು ಒಬ್ಬನೇ. ಬಲ ಆಂಜನೇಯ, ಎಡ ಆಂಜನೇಯ, ಬೆಟ್ಟ ಎತ್ಕೊಂಡ್ರು ಆಂಜನೇಯ, ಧ್ಯಾನಾಂಜನೇಯ, ರಾಮ ಭಕ್ತ ಆಂಜನೇಯ, ಭಜನಾಂಜನೇಯ,
ನಿಂತಿರೋ ಆಂಜನೇಯ, ವೀರಾಂಜನೇಯ, ಕೂತಿರೋ ಆಂಜನೇಯ, ಹೀಗೆ ಇರೋಬರೋ ಆಂಜನೇಯ ಎಲ್ಲ ಒಬ್ಬನೇ, ಕಪಿ ಶ್ರೇಷ್ಠ. ಅದಕ್ಕೆ ಸೂರ್ಯ ಮಿತ್ರ ಅಂತ ಕೂಡ ಕರೀತಾರೆ. ಅದಕ್ಕೆ ಹನುಮಾನ್ ಚಾಲೀಸಲ್ಲಿ ಪ್ರತಿಯೊಬ್ಬ ಮನುಷ್ಯ ಪ್ರತಿ ಜೀವನದಲ್ಲಿ ಹನುಮಾನ್ ಚಾಲೀಸನ್ನ ಯಾರು ಸಾಯಂಕಾಲವಾದರೂ ಸರಿ, ಬೆಳಗಿನ ಜಾವದಲ್ಲಾದರೂ ಸರಿ ಹೇಳ್ಕೊಂಡ್ರೆ ಸರ್ವದ ಶಕ್ತಿ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗೆ ಹನುಮಂತನ ಒಬ್ಬನ ನೆನೆಸ್ಕೊಂಡ್ರೆ ಏನಾಯ್ತು ಹೇಳಿ, ಈಶ್ವರನ ನೆನೆಸ್ಕೊಂಡ ಹಾಗೆ. ಅದೇ ರೀತಿ ವಿಷ್ಣು ನೆನೆಸ್ಕೊಂಡ ಹಾಗೆ. ಗರುಡನ್ ನೆನೆಸ್ಕೊಂಡ್ರೆ ಬರೀ ವಿಷ್ಣು ನೆನೆಸ್ಕೊಂಡ ಹಾಗೆ, ಆಂಜನೇಯ ನೆನೆಸ್ಕೊಂಡ್ರೆ ಎರಡೂ ನೆನೆಸ್ಕೊಂಡ ಹಾಗೆ. ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಯಾರು ಸೂರ್ಯ ಚಂದ್ರ ಅಮಾವಾಸ್ಯೆಗೆ ಹುಟ್ಟಿದ್ದೀರಾ ಆ ದಿನದ ವಿಶೇಷವೇ ಈ ದಿನ. ಈ ಪ್ರದೋಷದ ದಿನವೇ ದ್ವಾದಶಿ ಬಿದ್ದಾಗ, ಆರಿದ್ರ ನಕ್ಷತ್ರ ಪರಮೇಶ್ವರನ ಬಿದ್ದಾಗ, ಪರಮಾತ್ಮನ ಕೃಪಾ ಕಟಾಕ್ಷ ಆಗಬೇಕಾದ್ರೆ ಏಕಾದಶಿ ನಂತರ ದ್ವಾದಶಿ ಬಂದಾಗ, ಮಧ್ಯದಲ್ಲಿರ್ತಕ್ಕಂಥ ಸಂದಿಗ್ಧ ಕಾಲ ಅಂದ್ರೆ ಜೀವನದಲ್ಲಿ ಎರಡಾಗಿ ನೆನೆಸ್ಕೋಬೇಕು ಅಂತ ಹೇಳ್ತೀವಿ. ಆ ಎರಡಾಗಿ ನೆನೆಸ್ಕೊಳ್ಳೋದಂದ್ರೆ ಒಂದು ಮಗುಗೆ ತಾಯಿ ತಂದೆ ಎರಡೂ ಬೇಕು, ಎರಡು ಕಣ್ಣುಗಳು ಬೇಕು. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ ಹಾಕಕ್ಕಾಗಲ್ಲ. ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್. ಜಗತ್ತಲ್ಲಿ ಕತ್ತಲು ಬೆಳಕು ಎಲ್ಲವೂ ಸೇರಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು, ಸ್ತ್ರೀ ಮತ್ತು ಪುರುಷ ಲಿಂಗಾಕಾರದಲ್ಲಿ ಜಗತ್ತನ್ನ ಸಂರಕ್ಷಣೆ ಮಾಡ್ತಕ್ಕಂಥವನೇ ಪರಮೇಶ್ವರ. ಸರ್ವಂ ಜಗತ್ ಶಿವಮಯಂ. ಅಂದರೆ ಯೋನಿ ಆಕಾರದಲ್ಲಿರ್ತಕ್ಕಂಥ ಸತ್ಯ, ಶಿವನಾಗಿರ್ತಕ್ಕಂಥ ಲಿಂಗ ಸ್ವರೂಪ ಎರಡನ್ನು ನೋಡಿದಾಗ ಸುಂದರಾಕಾರ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳೋದು. ಹೀಗೆ ನಿಮ್ಮ ದೋಷಗಳನ್ನ ಪರಿಹಾರ ಮಾಡತಕ್ಕಂಥದ್ದು ದ್ವಿಗುಣಾಕಾರವನ್ನು ಇವತ್ತು ಸ್ಮರಣೆ ಮಾಡ್ಕೋಬೇಕು. ದ್ವಾದಶಿಯಲ್ಲಿ ಯಾವತ್ತು ಪ್ರದೋಷ ಬೀಳುತ್ತೋ ಇನ್ನ ಮೇಲೆ ದ್ವಿಗುಣಾಕಾರದಲ್ಲಿ ನೀವು ಪೂಜೆ ಮಾಡಿದ್ರೆ ಶ್ರೇಷ್ಠತೆ. ಆ ದ್ವಿಗುಣಾಕಾರ ಅಂದ್ರೆ ಏನು? ಎಲ್ಲ ಪ್ರಾಣಿಗಳು ಮನುಷ್ಯರು, ಎಲ್ಲ ವರ್ಗದ ಪ್ರಾಕ್ಷಿಗಳು ಮನುಷ್ಯರು, ಎಲ್ಲ ವಿಶೇಷವಾಗಿರ್ತಕ್ಕಂಥ ದೇವತೆಗಳು ಮನುಷ್ಯರು. ಆ ರೀತಿಯಾಗಿ ಪೂಜೆ ಮಾಡಬೇಕು. ಗೊಂದಲವಾಗಿದೆಯಾ? ಆ ಗೊಂದಲ ಏನು ಅಂತ ಸರಿಪಡಿಸ್ತೀನಿ. ಅದಕ್ಕೆ ನಾವು ಏನು ಮಾಡಬೇಕು? ಲೋಕ ಕಲ್ಯಾಣಾರ್ಥವಾಗಿ ಮಾಡತಕ್ಕಂಥ ಮೇ ಮಾಸದಲ್ಲಿರ್ತಕ್ಕಂಥ ನವ ಆವರಣ ಪೂಜೆಯ ಸಮಯದಲ್ಲಿ ನಿಮಗೆಲ್ಲ ಗೋಚರ್ತಕ್ಕಂಥದ್ದು ಜ್ಞಾಪಕವಿರಲಿ. ಮಾರ್ಚ್ 1ರಿಂದ ಮಾರ್ಚ್ 30ವರೆಗೂ ಮಾತ್ರ ನೋಂದಣಿ ಮಾಡ್ಕೊಳ್ಳೋ ಕೊನೆಯ ದಿನಾಂಕಗಳು. ಇದಕ್ಕೆ ಏನು ಎತ್ತ, ಯಾವ ನವ ಆವರಣ ಪೂಜೆ ಅಂದರೆ ದೇವಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥ ಆ ಮಹಾಯಾಗವನ್ನ ನಾವು ಯಾವ ಕಾಲಕ್ಕೂ ಮಾಡ್ತಾ ಇದ್ದೀವಿ ಅಂದರೆ ದುಷ್ಟ ಸಂಹಾರ ಶಿಷ್ಟ ಸಂರಕ್ಷಣೆ ಅಂತ ಬಂದಿರತಕ್ಕಂಥ ಯಾಗದಲ್ಲಿ ಪರಿವರ್ತನೆ ಮಾಡ್ಕೊಳ್ಳೋಕ್ಕೆ. ಅದರ ವಿಚಾರ ಕೂಡ ತಿಳಿಸ್ಕೋಬೇಕು.